ಮನೋಭಾವನೆ ತೋರಿರುವಂತ ಅಧಿಕಾರಿಗಳು ಅಂತೇಳಿ ಮೇಲ್ನೋಟ ಕಂಡು ಬರಕೈತೇವೆ. 7 ಸಮೇತ 2 ವರ್ಷದಿಂದ ಸತತವಾಗಿ ಒಬ್ಬ ವ್ಯಕ್ತಿ ಓಡಾಡ್ತಾ ಇದ್ದಾರೆ. ರೈತರು ಜಮೀನು ಕೆಲಸ ಎಲ್ಲ ಬಿಟ್ಬಿಟ್ಟು ಇದಕ್ಕೆ ಓಡಾಡ್ತಾ ಇದ್ದಾರೆ ಅಂತೇಳಿ ಮುಂಚೆ ಕೆಲಸ ಮಾಡಿಕೊಡ್ಬೇಕು, ಇವ್ರಿಗೆಲ್ಲ ಈ ರೀತಿ ಅಡ್ಡಾಡಿಸ್ಬಾರ್ದು ಅನ್ನೋದು ಒಂದು ಮನೋಭಾವನೆ ಇಲ್ಲ ಅಂದ್ರೆ ಇವ್ರು ಯಾವ ಲೆಕ್ಕಕ್ಕೆ ಬರೀ ನಮ್ಮ ಗಮನಕ್ಕೆ ಬಂದಿರೋದು 1, 2, 3 ಈಗ ಬಂದಿದೆ ಅಂತೇಳಿ ಇನ್ನು ಎಷ್ಟಿದಾವೋ ಈ ತರ ಏನ್ ಆಗ್ತಾ ಇದೆ? ಜನರ ಆಸೆ ಬಂದಂತ ಇಲ್ಲಿದ್ದಂತ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟ ಉಸ್ತುವಾರಿಗಳು ಏನ್ ಮಾಡ್ತಾ ಇದ್ದಾರೆ? ದಯವಿಟ್ಟು ಇದನ್ನೆಲ್ಲ ನೋಡ್ರಿ. ಜನಗಳು ಸುಮ್ಮನೆ ನಿಮ್ಗೆ ಓಟ್ ಹಾಕಿದ್ರಲ್ಲ, ನಮ್ಗೇನು ಚೆನ್ನಾಗಿ ಮಾಡ್ತಾರೆ ಮುಂದೆ ಆಸೆ ಬಂದ್ಬಿಟ್ಟು ಅಂತ ಹೇಳಿರ್ತಾರೆ. ಇಲ್ಲಿದ್ದಂತ ಒಂದು ತಹಸೀಲ್ ಆಫೀಸ್ ಒಳಗಡೆ ಒಂದು ವಾದಸೋದ್ಗಡೆ ತಿದ್ದುಪಡಿ ಕೊಟ್ಟರು 2-3 ವರ್ಷ ಟೈಮ್ ತಗೊಳ್ತಾರೆ ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲ ಯಾದಗಿರಿ ಜನಾಂಗಗಳು ಎಚ್ಚೆತ್ಕೊಳ್ರಿ. ಯಾಕಂದ್ರೆ ನಾವು 2 ಟ್ಯಾಕ್ಸ್ ಕಟ್ತಾ ಇದೀವಿ. ಒಂದು ಸೆಂಟ್ರಲ್ GST, ಒಂದು ಸ್ಟೇಟ್ GST. ನೀವೇನೇ ತಗೊಂಡ್ರು ಒಂದು 100 ರೂಪಾಯಿ ತಗೊಂಡ್ರು 2 ಕಟ್ತಾ ಇದೀವಿ. ಊಟ ತಿನ್ನಕ್ ಹೋಗ್ನು 2 ಕಟ್ತಾ ಇದೀವಿ. ಒಂದು ದೋಸೆ ತಗೊಂಡ್ರು 2 GST ಕಟ್ತಾ ಇದೀವಿ. ಪುಕ್ಕಟ್ಟಲ್ಲಿ ಯಾರು ಇದು ಮಾಡ್ತಾ ಇಲ್ಲ. ಇವತ್ತು ಇವ್ರೆಲ್ಲ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇವ್ರಿಗೆ ಏನ್ ಬೇಕು ಎಲ್ಲಾನು ಕೊಡ್ತಾ ಇದೆ ಗೌರ್ಮೆಂಟ್. ಯಾಕೆ ನಮಗೆಲ್ಲ ತೊಂದರೆ ಆಗ್ಬಾರ್ದು, ಸರ್ಕಾರದ ಏನ್ ಕೆಲಸಗಳನ್ನ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶಕ್ಕಾಗಿ. ಆದ್ರೆ ಇದನ್ನ ಯಾವ್ದು ಮಾಡ್ತಾ ಇಲ್ಲ. ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಇದ್ದಂತ ಕೆಲವು ಅಧಿಕಾರಿಗಳು ಅದನ್ನ ಮತ್ತೆ ಹೋಗ್ಬಿಟ್ಟಿದ್ದಾರೆ. ನಮ್ದೇನ್ ಸರ್ಕಾರದ ಕೆಲಸ, ನಮ್ ಸರ್ಕಾರದ ಕೆಲಸ ತಿಂಗಳಾಗಿದ ತಕ್ಷಣ ಪಗಾರ ಬರುತ್ತೆ, ನಮ್ಗೇನ್ ಸಂಸಾರ ಆಗುತ್ತೆ ಸಾಕು. ID ಕಾರ್ಡ್ ಗೊತ್ತಿಲ್ಲ, ಅವ್ರು ಮಾಡೋ ಕೆಲಸಗಳು ಗೊತ್ತಿಲ್ಲ, ಏನೇನಿಲ್ಲ. ನಾವ್ ಎಷ್ಟಿಂದ ಕೆಲಸ ಮಾಡ್ಬೇಕನ್ನೋದು ಅವ್ರಿಗೆ ಇದಿಲ್ಲ. ಮಹೇಶ್ ಅಣ್ಣ ನಿಮ್ಗೆ 2 ಸಲ ಭೇಟಿ ಆಗಿದ್ದೀವಿ, ತಹಸೀಲ್ದಾರ್ ಹತ್ರ ಮಾತಾಡ್ಸಿದ್ರು. ಯಾಕೆ ಕಾರಣ ವಿಳಂಬ ಮಾಡ್ತಾ ಇಲ್ಲ? ಏನಾದ್ರು ದ್ವೇಷ ಇದೆ ಅವ್ರ ಬಗ್ಗೆ? ಇಲ್ಲ ಸರ್ ಜೊತೆ ಮಾತಾಡ್ರಿ. ದ್ವೇಷ ಇದೆಯಾ? ಏನೇನು ಮಾಡ್ತಾ ಇಲ್ಲ ಸರ್? ದಯವಿಟ್ಟು ಈ ರೀತಿಯಾದ ಇದು ಸಂಬಂಧಪಟ್ಟ ನೀವೆಲ್ಲ ಮೇಲಧಿಕಾರಿಗಳ ಹೊಣೆ ಹೋಗ್ಬೇಕಾಗುತ್ತೆ. ಅರ್ಜಿ ವಿಳಂಬದ ಕೆಳಗಡೆ ನೀವು ಇಲ್ಲ ಸರ್, ಅದೇ ತಹಸೀಲ್ದಾರ್ ಸರ್ ಈಗ ಅಲ್ಲಿ 2-3 ಸಲ ಭೇಟಿ ಈಗ ನಮಗೆ ಅಂದ್ರೆ ನನ್ಗೆ ಗೊತ್ತಿಲ್ಲಪ್ಪ, ಅಲ್ಲೇ ಹೋಗುದು ಗ್ರೇಡ್ 1 ಆಫೀಸರ್ ಬಳಿಗೆ ಹೋಗುದು ಅಂತೇಳಿ. ಅವ್ರಿಗೆ ಎಷ್ಟು ಸಲ ಯಾರನ್ನಾಗಲ್ಲ, ಅವ್ರು ಹಂಚಿಕೊಂಡು ನಿಮ್ಮಂತ ಬರೋದೇ ಇಲ್ಲ. ಯಾಕಂದ್ರೆ ನಮ್ಮಂತವ್ರು ಇಲ್ಲ ಅಣ್ಣ, ಲೇಟ್ ಮಾಡಿದ್ರೆ ಆಯ್ತು ಏನೋ ಕೊಡ್ತಾರಂತೇಳಿ ಅವ್ರ ಉದ್ದೇಶನೇ ಬೇರೆ. ಅವ ಆಫೀಸರ್ದವ್ರದ್ದು ಎಲ್ಲ ಉದ್ದೇಶನೇ ಎಲ್ಲ ಅಲ್ಲಿ ಕರೆಕ್ಟ್ ಇದ್ರೂ ಮತ್ತೆ ಕಾಡ್ಸೋದಪ್ಪ. ಸುಮ್ಮನೆ ಆರೋಗ್ಯ ಸೇರೋರ್ಸು ಇರ್ಲಾರ್ದವ್ರಿಗೆ ಹಚ್ಚೋದಪ್ಪ. ನೀವು ಹಾಕಿದಾಗ ಕೆಳಂತದವ್ರು ಆಗ್ತಾರೆ. ನೀವು ಕೆಳಂತದ ಅಧಿಕಾರಿಗಳು ಹಾಕಕ್ ಸಾಧ್ಯ. ನಿಮ್ಮ ಎಷ್ಟು ದಿನ ಆಯ್ತಣ್ಣ? ಅದೇ ಒಯ್ದವ್ ನೋಡಿ, ಎಷ್ಟು ದಿನ ನೀವು ಓಡಾಡ್ತಾ ಇದ್ರಿ? ನಿಮ್ಮ ಹೆಸರೇನ? 1 ವರ್ಷ ಆಯ್ತಾ? ನಿಮ್ದು 1 ವರ್ಷ ಆಯ್ತು. ನಿಮ್ದಣ್ಣ ನೋಡಿ ಯಾವ ನಿಮ್ದು? ಒಳಚಕ್ಕಬ್ನೆ ನಿಮ್ದು ಇತ್ತಣ್ಣ ತಿದ್ದುಪಡಿ ಆದ. ಮತ್ತೆ 1 ವರ್ಷದಿಂದ ಯಾರು ಕೇಳೇ ಇಲ್ವಾ ನೀವು? ಗಟ್ಟಿಯಾಗಿ ಕೇಳ್ಬೇಕಣ್ಣ. ಯಾಕೆ ಮಾಡಲ್ಲ, ಏನ್ ಬೇಕು? ಇಲ್ಲ ಅವ್ರನ್ನು ಬೇಡಿಕೆ ಇಡಕೈತಾರಂತ ಒಳ ಸುದ್ದಿ ಬಂದವಣ್ಣ. ಏನ್ ಬೇಕಂದ್ರೆ 2-3 ಸಲ ಬಿಟ್ಬಿಟ್ಟು ಹೇಗೆ ಮಾಡ್ತಾರೆ ಇಲ್ಲ ಅಧ್ಯಕ್ಷ, ತಹಶೀಲ್ದಾರೇ ಖುದ್ದಾಗಿ ನಮ್ಗೂ ಹೇಳಿದ್ರು ಸಾರ್ವಜನಿಕರು ಈ ರೀತಿ ದುಡ್ಡು ಬೇಡಿಕೆ ಇಡಕೈತಾರಪ್ಪ ಅಂತ ಹೇಳ್ಯಾರ. ಇಲ್ಲ ಪ್ರೂಫ್ನು ಯಾರು ಇಟ್ಟಿರ್ತಾರೆ, ಏನ್ ಇಟ್ಟಿರ್ತದೆ ಅದು ಬೇರೆ ಇಲಾಖೆಗಳು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಹೋಗಿ ಲೋಕಾಯುಕ್ತ ದೂರು ಕೊಡ್ಬೇಕು. ಅವ್ರು ಇಟ್ಟಂತವ್ರಿಗೆ ಏನ್ ಮಾಡ್ಬೇಕು, ಕಾನೂನಾತ್ಮಕವಾಗಿ ಒಪ್ಪುದಿಂದಾಗ ನೀರು ಕೊಡ್ಲೇಬೇಕಂತ ಅವ್ರು ಏನ್ ಅನುಭವಿಸ್ಬೇಕು ಅದು ಅನುಭವಿಸ್ತಾರೆ. ದಯವಿಟ್ಟು ಸರ್ ಇದು ಆದಷ್ಟು ಬೇಗ ನಿಮ್ ಗಮನ ತಂದಿದ್ದೀವಿ. ಎಷ್ಟು ದಿನ ಮಾಡಿಸ್ತದೆ ಅದು ನೋಡಿ ಬರ್ಲಿ ಅಣ್ಣ. ನೀವು ಇಲ್ಲೇ ನಿಂತ್ಕೊಳ್ಳಿ, ನಾವು ಒಂದ್ಸಲ ಒಳಗಡೆ ಹೋಗಿ ಎಲ್ಲ ವಿಚಾರಣೆ ಮಾಡ್ಕೊ ಹೋಗ್ತೀವಿ. ಇಲ್ಲೇ ನಿಂತ್ಕೊಳ್ಳೋಣ. ಇವ್ರನ್ನ ಮೇಡಮ್ನು ಹಾಕಿಲ್ಲ ನೋಡ್ರಿ. ಮೇಡಮ್ ನಾವೇನಿದ್ದೀವ ಇಲ್ಲಿ? ಸರ್ಕಾರಿ ನೌಕರರ ಖಾಸಗಿ ID ಕಾರ್ಡ್ ಎಲ್ಲಿ ಮೇಡಮ್ ನಿಮ್ದು? ID ಕಾರ್ಡ್ ಹಾಕೋಬೇಕಂತ ಡಿಸಿಗ್ನೇಷನ್ ID ಕಾರ್ಡ್ 2 ಇಲ್ಲ. ಏನಾದ್ರು ಮುಸ್ಲಿಂ ಹಾಕ್ಬೇಕಂದ್ರೆ ಮೇಡಮ್ ಅಲ್ಲ, ಅದರಿಂದ ಏನಾದ್ರು ಮುಜುಗರ ಆಗುತ್ತಾ? ನಿಮ್ ಗಣನೆಗೆ ಅವರು ಎತ್ತಿ ಕೊಡುತ್ತಾ ಅದು ಕಳಿಯುತ್ತಾ ಆ ID ಕಾರ್ಡ್ ಇಲ್ಲ? ಮತ್ತೆ ಯಾಕೆ ಹಾಕಲ್ಲ ಮೇಡಮ್? ಸರ್ಕಾರಕ್ಕೆ ಸುತ್ತೋಲೆಗಳು ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ಯಾವ ಲೆಕ್ಕ ಮೇಲೆ ಕೆಲಸ ಮಾಡ್ತಾ ಇದ್ರಂತ? ಸರ್ಕಾರ ನಿಟ್ಟೋಲೆ ಮೇಲೆ ಕೆಲಸ ಮಾಡ್ತದ ಬಿಟ್ಟು ಮಾಡ್ತಾ ಇದ್ರು? ಆಗ್ತದೆ ಮೇಡಮ್, ಆಗ್ತದೆ ಅಣ್ಣ. ID ಕಾರ್ಡ್ ಹಾಕ್ಬೇಕಣ್ಣ. ನೀವೇನು ಗೌರ್ಮೆಂಟಾ ಅಣ್ಣ? ಸರ್ಕಾರದವ್ರ ಪ್ರೈವೇಟ್ದವ್ರ? ಖಾಸಗಿದವ್ರ? ID ಕಾರ್ಡ್ ಇಲ್ಲ ಅಣ್ಣ?
ಹೇಳಿ ನೋಡ್ರಿ ತಹಸೀಲ್ದಾರ್ ಹೇಳಿವಿ ನಾಳೆ ನಾಡ್ದು ಹಾಕ್ಲಿಲ್ಲ ಅವಧಿ ಮುಗ್ದದ ಆದಂತೇಳಿ ಹೆಂಗ್ ಗೊತ್ತಾಗ್ಬೇಕು? ನಿಮ್ ಕಾಂಟ್ಯಾಕ್ಟ್ ಚೇಂಜ್ ಆಗ್ತಾನೆ ಇರುತ್ತೆ. ಆದೋ ಇಲ್ಲ ಅಂತೇಳಿ ಹೆಂಗ್ ಗೊತ್ತಾಗ್ಬೇಕಣ್ಣ? ಒಂದ್ ವೇಳೆ ಮುಗ್ದವ್ನು ಹಂಗೆ ಕಂಟಿನ್ಯೂ ಮಾಡ್ದಾಗ ನಿಮ್ಗೆ ಯಾರು ಕೇಳಕ್ಕೆ ಬರಲ್ಲ. ಹೆಂಗ್ ಗೊತ್ತಾಗ್ಬೇಕಣ್ಣ? ಕೇಳಲೇಬೇಕು. 2-3 ದಿನದೊಳಗಡೆ ಕೆಲಸ ಮಾಡೋದು ಎಷ್ಟು ಆರೇ ವರ್ಷದಿಂದ ಫೋನ್ ಕೇಳ್ತೀನಿ ಅಂತ ಹೇಳ್ತಿರೋದು ನೀವು. ಇಲ್ಲ ಇಷ್ಟು ನಾನು ನೋಡಿದ್ದು ಒಂದು ವರ್ಷದ ಕೆಳಗಡೆ ಆಗ್ತಿದ್ರು. ಗೊತ್ತಾಗ್ತದೆ ಸರ್ಕಾರಿ ನೌಕರು ಅಲ್ಲ ನಿಮ್ ಕಂಟಿನ್ಯೂ ಆದಂತ ಗೊತ್ತಾಗುತ್ತಲ್ಲ ಮುಗಿದ ಇಲ್ಲ ಅಂತ ಹೆಂಗ್ ಗೊತ್ತಾಗ್ಬೇಕು? ಮಾಡ್ರಿ ಅದು ಆದಷ್ಟು ಬೇಗ ಮಾಡ್ಕೊಳ್ರಿ. ಅಜ್ಜಿ ಏನಿತ್ತು ಅಜ್ಜಿ ನಿಮ್ದು? ಫೆನ್ಸಿಂಗ್ ಪೆನ್ಷನ್ ನಿಂತಾವ ಕೊಟ್ರೆ ಅಲ್ಲ ಇದ್ದಕ್ಕಿದ್ದಂಗೆ ಯಾಕೆ ಬಂದ್ ಆಕೈತೆ ಅಣ್ಣ ಕೇಳೋದು. ಕೊಟ್ಟು ಏನ್ ಪ್ರಾಬ್ಲಮ್ ಅದಣ್ಣ? ಬಂದು ಸ್ವಲ್ಪ ಬ್ಯಾಂಕ್ ಕೊಡ್ಬೇಕಲ್ಲ. ಓಕೆ ಸರ್, ಆಲ್ರೆಡಿ ಆಧಾರ್ ಕಾರ್ಡ್ ನಾಟ್ ಮ್ಯಾಚ್ ಆದ ಬ್ಯಾಂಕ್ನಲ್ಲಿ ಪ್ರಾಬ್ಲಮ್ ಇದೆ. ಈ ಅನುಸರ ಪೇಮೆಂಟ್ ಬರ್ತಾರೆ ನಮ್ಮಲ್ಲ ಏನು ಪ್ರಾಬ್ಲಮ್ ಇಲ್ಲ. 1 ವರ್ಷದಿಂದ ಅಜ್ಜಿ ಓಡಾಡ್ತಾ ಇಲ್ಲ ನೋಡಿ ಇಷ್ಟೇ ತಿಂಗಳು 4 ತಿಂಗಳು. ಅಜ್ಜಿ ಇದು ತಗೊಂಡೋಗಿ ಬ್ಯಾಂಕಿಗೆ ತೋರ್ಸಿ ಯಾವ ಬ್ಯಾಂಕಲ್ಲಿ ಬ್ಯಾಂಕ್ ಏನ್ ಪ್ರಾಬ್ಲಮ್ ಅದಂತೇಳಿ ತೋರಿಸ್ಬಿಟ್ಟೆ ಅಂದ್ರೆ ಅದು ಲಿಂಕ್ ಮಾಡಿಸಿ ಬಿಡ್ತದ. ಅದಾಗಿದ ತಕ್ಷಣ 2 ತಿಂಗಳು ಪೇಮೆಂಟ್ ನಾವು ಬಿಟ್ಬಿಡ್ತಾವ. ಯಾವ್ದು ಅಜ್ಜಿ? ಅಲ್ಲ ನಿಮ್ದು ಯಾವುದು? ಓಡಾಡ್ಸಿ ನೋಡೋಣ ಅಲ್ಲ ಅವು ಹೆಂಗ್ ಆಗ್ತಾವ ಅಂದ್ರೆ 6 ತಿಂಗಳು ಓಡಾಡಕ್ ಬಂದು ಎಲ್ಲರಿಗೆ ಇದು ಗೊತ್ತಾಗಲ್ಲ ಅಂತೇಳಿ ಬಿಲ್ ತಗೊಳ್ಳೋದು. ಆಯ್ತು ಅಷ್ಟು ಮಾಡ್ರಿ. ವಯಸ್ಸಾದವ್ರು ಕಾಡಸಕ್ ಹೋಗ್ಬೇಡ್ರಿ ದಯವಿಟ್ಟು. ಇವರ ಐಡಿ ಕಾರ್ಡ್ ಹಾಕ್ಬೇಕು ಸರ್ ತಗಲ್ಲ. ಎಲ್ಲ ಕಿಸೆಗೆ ಇಟ್ಕೊಂಡು ಏನಿದೆ ಗೌರ್ಮೆಂಟ್ SD ಐಡಿ ಕಾರ್ಡ್ ಇಲ್ಲ ಮಾಡಿಸ್ಕೊಂಡು ಬರ ಪರಿಹಾರ ಸಹಾಯವಾಣಿ ಕೇಂದ್ರ. ಇದೆಲ್ಲ ಚೇರ್ ವ್ಯವಸ್ಥೆ ಮಾಡ್ಬೇಕಮ್ಮ. ಈ ರೀತಿ ಕೆಳಗಡೆ ಎಲ್ಲ ಕೂಡ ಇದು ಮಾಡಬಾರ್ದು. ಯಾವಾಗ ಕುತ್ಬಾರ್ದಮ್ಮ. ಸರ್ಕಾರಿ ನೌಕರ ಇಲ್ಲ ಖಾಸಗಿ ಅಲ್ಲಮ್ಮ ತಮ್ಮ ಹೆಸರೇನು? ಖಾಸಗಿ ನೌಕರರ ಏನು ಗೌರ್ಮೆಂಟ್ ನೌಕರ? ಐಡಿ ಕಾರ್ಡ್ ತೋರಿಸ್ಬೇಕಲ್ಲಮ್ಮ. ಯಾವ ಡಿಪಾರ್ಟ್ಮೆಂಟು ನೀವು? ಹಾಕ್ಯಬೇಕಲ್ಲ ಮಾಡಿ. ರಾಜೇಶ್ವರ ಆಹಾರ ಶಾಖೆ ಹಾಕಿದ್ರಿ ಆಗ್ತದೆ ಅದಾಗ್ತದೆ. ಯಾವುದು ಇದಿಲ್ಲ ಎಲೆಕ್ಷನ್ ಹೋಗ್ತೀನಿವಾ ಹಾಕ್ಯದ ಐಡಿ ಕಾರ್ಡ್ ಹಾಕ್ಯದ ಫಸ್ಟ್. ಈಗ ಅವ್ರಿಗೆ ನಿಮ್ಗೆ ಏನು ವ್ಯತ್ಯಾಸ ಇದೆ ಹೇಳ್ರಿ? ಯಾರು ಆಫೀಸರ್ ಯಾರಂತ ಗೊತ್ತಾಗೋದಿಲ್ಲ. ಅವರು ಎಂಪ್ಲಾಯಿನ ಖಾಸಗಿ ವ್ಯಕ್ತಿಗಳ? ಇಲ್ಲ ಹಾಕೊಳ್ರಿ. ನೀವೇನಿದ್ದೀರಿ? ಯಾವಾಗ ಸರ್? ಯಾವಾಗ ಸರ್? ಯಾವಾಗ ಬೆಂಡೆಗಂಬಳಿ ಹಾಕ್ಬೇಕಲ್ಲ ಸರ್? ಯಾವಾಗ ಸರ್ ಕೇಳಿದಾಗ? ಅಲ್ಲ ಕೋರ್ಟ್ ಆದೇಶ ಇದೆ, ಸರ್ಕಾರ ಆದೇಶ ಆಗ್ಯದ್ರಿ. ಸರ್ಕಾರ ಪಗಾರ ಕೊಡ್ತದೆ ಸರ್. ಅವ್ರು ಸುತ್ತೋಲೆಗಳಿಗೆ ಯಾಕೆ ನೀವು ಬೆಲೆ ಕೊಡಲ್ಲ? ನೀವು ಹಾಕ್ಲೇಬೇಕು ಸರ್. ಹಾಕೊಳ್ಳಿಲ್ಲ ಅಂತ ನೆಕ್ಸ್ಟ್ ಟೈಮ್ ಕಂಡ್ರೆ ನಿಮ್ಮ ಮ್ಯಾಗ ನಾವು ದೂರ ಕೊಟ್ಬಿಡ್ತೇವೆ ನಾವು. ಅದು ನಾವು ಮುಲಾಜಿಲ್ದಂಗೆ ಕೊಡ್ಬೇಕಾಗುತ್ತೆ. ಅಲ್ಲಿ ಇಲ್ಲ ಐಡಿ ಕಾರ್ಡ್ ಹಾಕೊಳ್ಳಿ ಮೇಡಮ್. ಇಲ್ಲಿ ಯಾರು ಇರೋಲ್ಲ ಮೇಡಮ್. ಏನು ಸಮಸ್ಯೆ ಏನು? ಜನರು ಬಹಳಷ್ಟು ಸಮಸ್ಯೆ ಸರ್ವರ್ ಅಂತಾನೆ ಹೇಳ್ತಿರ್ತಾರೆ. ಏನು ಪ್ರಾಬ್ಲಮ್ ಏನು? ಜನಗಳು ಬಹಳಷ್ಟು ದೂರುಗಳು ಕೊಡ್ತಾರೆ. ಲಾಸ್ಟ್ ಟೈಮ್ ಒಂದು ತಿಂಗಳ ಕೆಳಗಡೆ ಪೆಂಡಿಂಗ್ ಅದು. ನಮಗೂ ಅಪ್ಡೇಟ್ ಕೊಟ್ಟಿವಿ, ಇನ್ನೂ ಆಗಿಲ್ಲ. ಕೇಳಿದ್ರೆ ಇನ್ನೂ ಸರ್ವರ್ ಇಲ್ಲ ಅಂತ. ಎಷ್ಟು ಜನ ಇದೆಯಲ್ಲ, ಏನು ಕೆಲಸ ಆಗುತ್ತೆ ಆಗುತ್ತಿಲ್ವಾ? ಏನು ಮೇಲಿಂದನೇ ಪ್ರಾಬ್ಲಮ್ ಅಲ್ಲ ಮೇಡಮ್. ಇಲ್ಲಿ 2-3 ಒಂದು ಮೇಲಿಂದ ಸರ್ವರ್ ಇಲ್ವಾ? ಏನೋ ಲಿಮಿಟಲ್ಲಿ ಇಷ್ಟೇ ಕಾರ್ಡ್ಗಳು ಅಪ್ಲೋಡ್ ಮಾಡ್ಬೇಕಂತ ಕೊಡ್ತಾ ಇದ್ದಲ್ಲ, ಏನಾಗ್ತಾ ಇದೆ?
ಎಷ್ಟು ಕಾರ್ಡ್ ಆಗಿದೆ ಮೇಡಮ್? ತಮ್ಮ ಹೆಸರು? ರಾಜೇಶ್ವರಿ ಮೇಡಮ್. ರಾಜೇಶ್ವರಿ ಅಂದ್ರೆ ನಿಮ್ದು ಅಲ್ಲಿ ಅದಲ್ಲ ಇಲ್ಲಿ ಯಾವ್ದು ಇನ್ನು ಊಟ ಟೈಮ್ನು ಆಗಿಲ್ಲ, ಎಷ್ಟು ಬೇಗ ಹೋಗ್ಬಿಟ್ರೆ? ಇನ್ನು ಎಷ್ಟು ಜನ ಇದ್ದಾರೆ? ಇನ್ನು ಎಷ್ಟು ಜನ ಮೇಡಮ್ ನಿಮ್ಮ ಇಲಾಖೆದಾಗ? ಅಜ್ಜಿ ಏನು ಸಮಸ್ಯೆ ಅವ ನೋಡಿ. ಏನಾವಮ್ಮ? ಎಷ್ಟು ದಿನ ಆಯ್ತು ಓಡಾಡ್ತಾ ಇದ್ರು? ಅರ್ಜಿ ಹಾಕ್ಯಾರ. ಯಾವ ಅಜ್ಜಿ? ರಾಮ್ ಸಮುದ್ರ. ಏನಮ್ಮ ಇದು ಮೇಡಮ್? ಇವ್ರಿಗೆ ಒಂದು ಡೇಟು, ಒಂದು ಟೈಮಿಂಗು, ಇಷ್ಟೊಳಗಡೆ ಬರ್ಬೇಕಂತ ಹೇಳಿ ಕೊಡ್ಬೇಕಲ್ರಿ ಮೇಡಮ್. ಈಗ ವಾರಕ್ಕೋ 2-3 ದಿನಕ್ಕೋ ಎಷ್ಟು ದಿನ ಅವಾಗ ಬಂದು ಅಲ್ಲ ಮೊದಲು ಹೋಗಿ ಬಂದು ಹೋಗಿದ್ರಲ್ಲ, ಸತ್ಯ ಮಾತಾಡ್ರಿ. ಎಷ್ಟು ಸಲ ಆಯ್ತು? 2 ಸಲ ಆಯ್ತು. ಹೇಳ್ರಿ ಮೇಡಮ್, ಯಾಕಂದ್ರೆ ಅವರು ವಲಸೆ ಕಾರ್ಮಿಕರಾಗಿ ಬೆಂಗಳೂರು ಪುಣೆಗೆ ಹೋಗುವಂಥ ಜನಗಳು ಬಂದಾಗ ಈಗ ಕೆಲಸಗಳು ನೋಡ್ಬೋದು. ನೀವು ನಮ್ಮ ಕಡೆ ಹೋದಲ್ಲಿ ಗೊತ್ತಾಗ್ತದೆ ಏನೇನು ಕೆಲಸ ನಡೆದ ಹೊಲಗಳಲ್ಲಿ ಅಂತಾವೆಲ್ಲ ಕೂಲಿ ಬಿಟ್ಟು ಇಲ್ಲಿ ಬಂದು ಕುಂತ್ಕೊಂಡ್ರೆ ಈಗ ಇವ್ರಿಗೂ ನೋಡ್ರಿ ಅವ್ರದ್ದೊಂದು ಇನ್ನೊಬ್ಬ ಕೂಲಿ ಹೋಯ್ತು, ಇವ್ರದ್ದು ಹೋಯ್ತು. ಸುಮ್ಮನೆ ಸಂಜೆ ತನಕ ಕೊಡ್ಬೇಕು, ಮತ್ತೆ ಊಟ ನಾಷ್ಟು ಅದೊಂದು ₹100. ಅಲ್ಲಲ್ಲ, ಅದನ್ನು ₹100 ವೇಸ್ಟು, ಕೂಲಿಗೂ ವೇಸ್ಟು, ಮತ್ತೆ ಇನ್ನು ಕೆಲಸನೂ ಆಗಲ್ಲ. ಅರ್ಥ ಮಾಡ್ಕೋದು ಮೇಡಮ್. ನಿಮಗಷ್ಟೇ ಪಗಾರ ಕೊಡ್ತಾ ಇದೆ ಗೌರ್ಮೆಂಟ್, ನಿಮ್ಮದು ಮಾತ್ರ ನೋಡ್ಕೋಬಾರ್ದು. ಆ ಪಗಾರ ಕೊಡ್ತಾ ಇದ್ರಲ್ಲಿ ಅವ್ರನ್ನೂ ದೊಡ್ಡ ಮಾತೃತ್ವ ಇದೆ, ಅವ್ರನ್ನೂ ಟ್ಯಾಕ್ಸ್ ಕಟ್ತಾರೆ. ಹಂಗಂದ್ರೆ ಹೆಂಗ ಮಾಡ್ಬೇಕು ಟೈಮ್ ಒಳಗ ತಿಳಿಸ್ಬೇಕು ಮೇಡಮ್. ಮೊದ್ಲಿನ ಜನರೇಷನ್ ಇದ್ದಾಗ, ಮೊದ್ಲಿನ ಅಧಿಕಾರಿಗಳಿದ್ದಾಗ ನೀವು ಮಾಡಿದ್ರೆ ಅವ್ರಿಗೆ ನಿಮ್ಗೆ ಬೆಲೆನೇ ಇರಲ್ಲ. ಎಲ್ಲ ಟೆಕ್ನಿಕಲ್ ಬಂದಮ್ಮ, ಏನಾದ್ರು ಏನಿಲ್ಲ ಬದುಕೊಡ್ರಿ, ಇದರಿಂದ ಉಪಯೋಗ ಇಲ್ಲ, ಇಂಥ ಡೇಟ್ ಬರ್ತಾವ, ನೀವು ಓದ್ಕೊಂಡೋದ್ರೆ ನಿಮ್ಮ ಮನೆಗೆ ಹೇಳ್ರಿ, ಇಂಥ ಡೇಟಿಗೆ ಬಂದು ಕಳಿಸ್ರಿ, ಇಂಥ ಡೇಟಿಗೆ ಫೋನ್ ಮಾಡಿ ಬರ್ರಿ ಅಂತ ಅಷ್ಟು ಮಾಡ್ರಿ ಮೇಡಮ್. ಲಾಸ್ಟ್ ಟೈಮ್ ಬಂದಿದೀವಿ, ಅದೇ ನಾವು ಸುಧಾರಣೆ ಯಾವಾಗ ಮಾಡ್ಕೊಂತೀರಾ ಹೇಳ್ರಿ. ಅದನ್ನೊಂದು ಅವಕಾಶ ತಗೊಳ್ರಿ. ಸುಧಾರಣೆ ಮಾಡಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಬಂದಂತವ್ರಿಗೆ ಏನಿಲ್ಲ, ಸರ್ವರ್ ಇರಲಿಲ್ಲ, ಇಂಥ ಡೇಟಲ್ಲಿ ಬರುತ್ತೆ, ನಮ್ಗೆ ಇಂಥ ಡೇಟ್ ಒಂದಿನ ಮುಂಚೆ ಫೋನ್ ಮಾಡ್ರಿ ಅಂತೇಳಿ ನಂಬರ್ ಕೊಡ್ರಿ, ಡೇಟ್ ಕೊಟ್ಬಿಡ್ರಿ. ಅಷ್ಟು ಮಾಡಿದ್ರೆ ಫೋನ್ ಮಾಡಿ ಬರ್ತಾರೆ ಅವರು. ಒನ್ ಡೇ ಮುಂಚೆ ಫೋನ್ ಮಾಡಿ ಈ ಡೇಟಿಗೆ ಒಂದಿನ ಮುಂಚೆ. ಏನು ಸಮಸ್ಯೆ ಅದ ಅನುಕೂಲ ಆಗುತ್ತೆ ಮೇಡಮ್. ಅಧ್ಯಕ್ಷ ಸ್ಥಾನದಲ್ಲಿ ನೀವು ನಿಂತು ನೋಡ್ರಿ, ಅವ್ರ ಸ್ಥಾನದಲ್ಲಿ ಎಷ್ಟು ನೋವು ಅನ್ಸುತ್ತೆ ಅಂತ. ಅವ್ರ ಅಣ್ಣ ಏನಿದೆ ರೇಷನ್ ಆಗ್ತಾ ಇಲ್ವಾ? ಅಲ್ಲೇ ಡೀಲರ್ ಕೇಳೋದಕ್ಕೆ ಯಾಕೆ ಹಾಕಲ್ಲ ಅಂತ ಇಲ್ಲಿ ಬಂದಾಗ ಯಾವ ನಿಮ್ದು ಅಲ್ಲಣ್ಣ, ಯಾವ ಚಿತ್ರಗುಂಟ. ಇಲ್ಲಿಗೆ ಅಲ್ಲಿಗೆ ಬಂದಿಲ್ಲ ಅಂದ್ರೆ ರೇಷನ್ ಕಾರ್ಡಿಗೆ ಬಂದಿದೆಯಲ್ಲ. ರೇಷನ್ ಕಾರ್ಡ್ ಬಂದ ಅವ್ರಿಗೆ ಸಪ್ಲೈ ಕೊಟ್ಟಿಲ್ಲಪ್ಪ, ನೀವು ತಂಬು ಕೊಟ್ಟಿದ್ದಿಲ್ವಾ? ಇಲ್ಲ ಏನೋ ಮಿಸ್ಟೇಕ್ ಆಯ್ದಣ್ಣ. ಅಲ್ಲ, ನಾನು ತಂಬು ಕೊಡ್ಬೇಕಲ್ಲ ಪ್ರತಿ ತಿಂಗಳು. ತಂಬು ಕೊಟ್ಟರೆ ರೇಷನ್ ಬರುತ್ತಲ್ಲ. ಒಂದು ತಿಂಗಳಾಯ್ತು ತಗೊಂಡು ಮುಂದಿನ ತಿಂಗಳು ನೋಡ್ರಿ, ಸ್ವಲ್ಪ ಗೌರವ ಕೊಟ್ಟು ವಿಚಾರ ಮಾಡಿ ಆದ್ಯತೆ ಕೊಡ್ರಿ. ಮನಸ್ಸು ಬಂದಾಗ ನಿಮ್ಮ ಅಜ್ಜಿ ಹೋಗೋ, ನಿಮ್ಮ ದೊಡ್ಡಪ್ಪನ ಮನೋಭಾವ ಬರ್ಕೊಡ್ರಿ, ದಯವಿಟ್ಟು ಮಾಡ್ರಿ. ನೋಡ್ತಾನೆ ಇರ್ತೀವಿ ನಾವು ಇಲ್ಲೆಲ್ಲ ಏನಾದ್ರು ಕೆಲಸ ಇದ್ದಾಗ ಯಾವ ಮಟ್ಟ ಕೆಲಸ ಆಗ್ತದೆ ಅಂತ ನಮಗೂ ಗೊತ್ತಿದೆ, ಅದನ್ನ ಎಚ್ಚೆತ್ಕೊಳ್ರಿ. ಅಜ್ಜಿ ಅಲ್ಲಿ ಹೋಗಜ್ಜಿ ನಿಮಗೆ ಮಾಡಿ ಕೊಡ್ತಾರೆ. ಈ ಮರಣ ಪ್ರಮಾಣ ಪತ್ರ ಭಾಳ ಕಿರಿಕಿರಿ ಅದ. ಮರಣ ಪ್ರಮಾಣ ಪತ್ರ ಸರ್ ಐಡಿ ಕಾರ್ಡ್ ಆಗಿ ಸರ್ ದಯವಿಟ್ಟು. ಸರ್ ದಯವಿಟ್ಟು ಐಡಿ ಕಾರ್ಡ್ ಹಾಕಿ. ನೀವು ಮೇಲಧಿಕಾರಿಗಳು ಹಾಕಲಿಲ್ಲ ಅಂದ್ರೆ ಕೆಳತರೋರು ಯಾರು ಹಾಕಲಿ. ಈಗ ನೋಡ್ರಿ, ಇವ್ರಿಗೆ ನಿಮಗೆ ವ್ಯತ್ಯಾಸ ಏನಿದೆ, ಯಾರು ಎಂಪ್ಲಾಯ್ ಯಾರಿಲ್ಲ ಅಂತ. ನೀವು ಎಂಪ್ಲಾಯ್ ನಾನು ಈಗ ಹಾಕಿಂತೀನಿ. ಆಯ್ತು ಸರ್, ದಯವಿಟ್ಟು ಎಲ್ರಿಗೂ ಹೇಳ್ಬೇಕು ಸರ್ ಈ ವಿಷಯ. ಸರ್ ಶೌಚಾಲಯ ಇದೆ ಸರ್, ಸಾಕಾಗ್ತಿತ್ತು ವಾಸನೆಗೆ, ಬೇರೆ ಬೇರೆ ರೋಗಗಳು ಇದಾದ. ನಿಮ್ಗೆ ಆಗಲ್ಲ ಅಂತ ಹೇಳ್ರಿ, ಬೇರೆ ಯಾವ್ದಾದ್ರು ವ್ಯವಸ್ಥೆ ಮಾಡ ಅಲ್ಲಿ ಕುಂತು ನಿಂಪಾದ್ರೆ ನಾವು ದೇಣಿಗೆ ಅಂತ ಮಾಡಿಸ್ಕೊಳ್ರಿ. ನಮ್ಮ ತಹಸೀಲ್ ಆಫೀಸ್ ಒಳಗಡೆ ಕೆಟ್ಟೋಗಿದೆ. ಅವ್ರಿಗೆ ಹೇಳಿದ್ರು ಅವ್ರು ಭಾಳ ಲೇಜಿ ಮಾಡಕೈತಾರ. ತಹಸೀಲ್ದಾರ್ ಕೆಲಸ ಮಾಡೋದು ಕಾಣಿಸಲ್ಲ. ಯಾವುದೇ 2-3 ಕೆಲಸ ಹೇಳಿದ್ನ ರೈತರನ್ನು ಹಂಗೆ ಇಟ್ಕೊಂಡು ಕುಂತಾರೆ. ಈಗ ಬರೀ ವಾರಸ ಪಾಣಿ ತಿದ್ದುಪಡಿಗೆ ಎಷ್ಟು ಇದು ಮಾಡಕೈತಾರ ಇಲ್ಲಿ. ವರ್ಷ 2 ವರ್ಷ 3 ವರ್ಷ ಮಾಡ್ರಿ. ಸರ್ ದಯವಿಟ್ಟು ಶೌಚಾಲಯದೊಂದು ನೋಡ್ರಿ.
ಸರ್ ಇಲ್ಲೇ ರವಿ ಸರ್ ಇಲ್ಲಿನೂ ಯಾರಿಲ್ಲ ಸರ್ ಈಗಪ್ಪ ಇದು ಸಾಕು. ಇದು ಮರಣ ದೃಢೀಕರಣ ಮರಣ ಜನನ ಭಾಳಷ್ಟು ಟೈಮ್ ತೊಗೊತಾರೆ ಇವ್ರು ಕಡ್ಲಿಂತ ಭಾಳ ಸಮಸ್ಯೆ ಆಕೈತೇವೆ ಇಲ್ಲಿಂದ. ಅಣ್ಣ ಐ.ಡಿ. ಕಾರ್ಡ್ ಹಾಕು. ಆಯ್ತಣ್ಣ, ಚೆನ್ನಾಗಿ ಕೆಲಸ ಮಾಡ್ರಿ, ಸರ್ಕಾರದ ಕೆಲಸ ಸಿಗ್ತದ. ಅದನ್ನ ಯಾವ ರೀತಿ ಮಾಡ್ಬೇಕನ್ನೋದು ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚೆ ಇರುತ್ತೆ. ನಾವ್ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದನ್ನೇ ಕಂಟಿನ್ಯೂ ಮಾಡ್ರಿ. ಮತ್ತೆ ಇಲ್ಲಿದ್ದಂತ ಜನಗಳಿಗೂ ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು, ಕೆಲವು ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಅವ್ರು ಮಾಡ್ದಂಗೆ ಏನೋ ಮಾಡಿದ್ವಿ, ಎಲ್ಲೋ ಓದಿದ್ವಿ, ಹೋಗ್ತಾಡ್ ಬಂದ್ವಿ, ಯಾವ್ದು ಐ.ಡಿ. ಕಾರ್ಡ್ ಆಯ್ತು ರೀ. ಎಲ್ಲ ನಮ್ಮ ಕಡೆ ಜನ ಭಾಳ ಮುಗ್ಧರಾರ, ಅನ್ಎಜುಕೇಟೆಡ್ ಅರ, ಬಡವರಾರ, ಆದಷ್ಟು ತಿಳಿಯೋದಿಲ್ಲ, ತಿಳಿಸಿ ಸ್ವಲ್ಪ ಕೆಲಸ ಮಾಡ್ತಾರೆ. ಸರ್ ನಮಸ್ಕಾರ. ಐ.ಡಿ. ಕಾರ್ಡ್ ಹಾಕಿ ಸರ್. ಯಾಕೆ ಹಾಕ್ತಾರೆ? ಒಬ್ಬನ ಹಾಕಿಲ್ಲ, ಯಾಕೆ ಹಾಕಿಲ್ಲ? ನೀವೆಲ್ಲ ಏನಾದ್ರು ಮಾತಾಡ್ಕೊಂಡ್ರ ಐ.ಡಿ. ಕಾರ್ಡ್ ದರ್ಸ್ಬಾರ್ದಂತೇಳಿ ಸಂದರ್ಭದಲ್ಲಿ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ಏನ್ ಸರ್ ನೀವು? ನೀವು ಅಧಿಕಾರಿ ನಾವು ವಾದ ಮಾಡ್ತೀನಿ, ಅದನ್ನ ಪ್ರೂವ್ ಮಾಡ್ತೀರಾ? ಇದು ದೊಡ್ಡ ಸುದ್ದಿ ಆಗಿಬಿಟ್ಟದ, ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ ತಕ್ಷಣ ಐ.ಡಿ. ಕಾರ್ಡ್ಗಳು ಇವ್ರು ಬಿಟ್ರೆ ಈಗ ಹಾಕ್ಯಾರ ಬಿಟ್ರೆ ಬೇರೆ ಈ ತಾಲೂಕಾ ಕಚೇರಿಯಲ್ಲಿ ಯಾವ್ದು ಕಾಣ್ಲಿಲ್ಲ. ಈ ಕಚೇರಿ ಒಳಗಡೆ ಇದ್ದವ್ರನ್ನ ಹಾಕಂತ ಹೇಳ್ದಾನ. ಯಾರೇ ಇರಲ್ಲ ಅವು ಕಾಂಟ್ಯಾಕ್ಟ್ ಬೇಸ್ ಮುಗ್ದಿದ್ಯೋ ಇದೆ ಅಂತ ಹೆಂಗ್ ಗೊತ್ತಾಗ್ಬಿಟ್ಟು? ಹಾಕ್ಸಿ ಹೇಳ್ರಿ. ತಿದ್ದುಪಡಿ ಸಂಖ್ಯೆ ಇಲ್ಲಿ ಯಾರು ಇಲ್ಲ. ರವೀಂದ್ರ ರೆಡ್ಡಿ, ಮಹೇಶ್ ಐ.ಡಿ. ಕಾರ್ಡ್ ಹಾಕೋಣ, ಹೆಸರು ಹಾಕೋಣ. ಯಾಕೆ ಮುಚ್ಚಿಟ್ಬಿಡ್ರಿ? ಒಳಗೆ ಇಡ್ಬಿಡ್ರಿ. ಎಷ್ಟು ಲೋಕ ಕಾಣಕೈತಿ ನೋಡಿ ಈಗ. ಆ ಕಡೆಯಿಂದ ಕೇಳೋದು ಗೊತ್ತಾಗ್ಬಿಟ್ಟು ಹಾಕಿರ್ಬೋದು. ಹೊರಗೆ ಹೋದ್ರೂ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ಈಗ ಖಾನಾವಳಿಗೆ ಹೋಗ್ರಿ, ಹೊರಗೆ ಹೋಗ್ರಿ. ಹಾ ಆಯ್ತು, ಹಾಕಿ ಸರ್, ಒಳ್ಳೇದಾಗಿ. ಅಲ್ಲಿ ಹೋಗಮ್ ನೇಟ ಸರ್ ಹೋಗ್ಯಾರ ಬನ್ನಿ. ದಯವಿಟ್ಟು ಈ ರೀತಿ ಮಾಡಬಹುದು. 2 ವರ್ಷದಿಂದ ಇಲ್ಲ ಅಲ್ಲ, ಅದ್ರ ಟೈಮಿಂಗ್ ಏನಾದ್ರೆ ಟೈಮಿಂಗ್ ಒಳಗೆ ಮಾಡಿದ್ರೆ ಆಗಿರ್ತದೆ. ಎಲ್ಲ ಕೊಡ್ಬೇಕು, ಅದು ಫಾಲೋ ಮಾಡಬೇಕು. ಬಟ್ ಏನ್ ಕೊಟ್ಟರೆ ಏನಿಲ್ಲ ಅಲ್ಲ. ಈಗ ಅಧಿಕಾರಿಗಳು ಅಂತ ಜವಾಬ್ದಾರಿ ಏನ್ ಸಂಬಂಧಪಟ್ಟ ದಾಖಲಾತಿ ಇರಬೇಕು, ಅದನ್ನು ನಾವು ತಂದುಕೊಡೋದು ಸರ್ವಸಾಮಾನ್ಯ ಜನಗಳಿಗೆ. ಇನ್ನೊಂದು ಕೆಲಸ ಇಲ್ಲ. ನಮಸ್ತೆ. ಇದೇ ಮಾಡಕೈತಾರೆ ಅಧಿಕಾರಿಗಳ ಕೆಲಸ. ಯಾವ ಅರ್ಜಿಗಳು ಆಯ್ತು, ಅದು ಯಾರು ನೋಡ್ರೋಣ. ಇದು ಯಾರ್ದಿಲ್ಲ
ಹೇಳಿದಾಗ ಅಷ್ಟೇ ಮಾಡಿದ್ರೆ ಹೆಂಗರಿ ಅದು? ಹೇಳಕ್ಕಿಂತ ಮುಂಚೆ ಸಮಯದೊಳಗೆ ಮಾಡ್ಬೇಕು. ಅದು ಏನೇ ಮಾಡ್ಲಣ್ಣ, ಸಕಲದ ಯೋಜನೆ ಅಡಿ ಮಾಡ್ಬೇಕಲ್ರಿ, ಸಮಯಗಳದಾವಲ್ಲ. ನೋಡ್ರಿ ವಿಷಯ ಅದಲ್ಲ ಸರ್, ಇದು ಫೈಲಿಂಗ್ ಅಂತ, ಇದನ್ನು ಫೈಲಿಂಗ್ ಅಂತ ಒಂದಲ್ಲ ಇದು ಇಲ್ಲ ಫೈಲ್, ಇದು ಸರ್ ಅದಲ್ಲ, ಇದು ಫೈಲ್ ಅಲ್ಲ. ಎಲ್ಲಿ ಹೋಗ್ತಾವ ಸರ್ ರಿಶ್ಯೂ ಕೊಟ್ಟು ಫೈಲ್ ಎಲ್ಲಿ ಹೋಗ್ತಾವ್ರಿ? ಇಲ್ಲ ಅಂತ ಬರ್ತದಲ್ಲ, ಮೇನ್ಸ್ಗೆ ಬರ್ತದಲ್ಲ, ಸೆಕ್ಷನ್ ಬರ್ತದಲ್ಲ, ನಮ್ಮಲ್ಲಿ ಫೈಲ್ ಬಂದಿಲ್ಲ ಅಂತ ಹೇಳಿ. ಅದನ್ನ ಯಾರು ರೈತರಿಗೆ ತಗೊಂಡೋಗಿ ಕೊಟ್ರೆ ಏನಿಲ್ಲ ಸರ್, ಸುಮ್ಮನೆ ಬಂದ ನಮ್ಮಲ್ಲಿ ಇದು ಬಂದಿಲ್ಲ ಅಂತ ಹೇಳಿ ಮಾತಾಡೋಣ ಹೊರಗೆ ಮಾತಾಡೋಣ. ಆ ರೀತಿ ಮಾತಾಡೋದಲ್ಲ ಸರ್ ನೀವು. ಮೊಬೈಲ್ ಆಫ್ ಮಾಡ್ರಿ, ಅವಾಗ ಮಾಡ್ರಿ. ಯಾಕಂದ್ರೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಚಿತ್ರೀಕರಣ ಮಾಡಬಹುದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಅಂತ ಮಾಡ್ರಿ ಸರ್, ಜನರಲ್ಲಿ ಮಾತಾಡ್ರಿ. ಈಗ ಇಷ್ಟೆಲ್ಲ ನೋವು ಇರ್ಲಿಲ್ಲ, ನಾವೇ ಸರ್ ನಮ್ದೇನಾದ್ರು ಹೊಲ ಮನೆ ಹೋಗ್ತಾವ ಬನ್ನಿ ಮತ್ತ ಇದ್ ಮಾಡ್ಕೊಂಡು ಕೂಡಾಗ ಸರಿ, ನೀವು ಹೋಗ್ಬೋದು. ಅತಿ ದೊಡ್ಡ ಉದ್ಯೋಗ ಗ್ರೇಟ್ ತಹಸೀಲ್ದಾರ್ ಅಂತ ದಂಡಾಧಿಕಾರಿ ಸರ್, ಮುಂದೆ ದಂಡಾಧಿಕಾರಿ. ನಮಸ್ತೆ. ಬಾ ಸ್ವಲ್ಪ ಮೊಬೈಲ್ ಇಡಿ, ಬಾ ಅಧ್ಯಕ್ಷ ಮಾತಾಡಂಬ. ಇಲ್ಲಿ ಸ್ವಲ್ಪ ಎರಡು ಮೊಬೈಲ್ ಇಡಿ, ಮೊಬೈಲ್ ಎರಡು ಕಡೆ ಇರ್ಬೇಕ್ರಿ. ಇಷ್ಟೊತ್ತು ರಾಜ್ಯ ತಹಸೀಲ್ ಕಚೇರಿಯಲ್ಲಿ ಏನೆಲ್ಲ ಆಗ್ತಿತ್ತು ನೋಡಿದ್ರಿ. ಸ್ವಲ್ಪ ಮುಂದೆ ಕರೆಕ್ಟ್ ನೋಡಿ. ಇಲ್ಲ ಬರ್ಬೋದು ಲಿಂಗಪ್ಪಣ್ಣ, ಲಿಂಗಪ್ಪ ಸರ್ ಏನಾದ ಕುಲಂಕುಷವಾಗಿ ನೋಡ್ರಿ, ಅಧಿಕಾರಿಗಳು 2 ವರ್ಷದಿಂದ ಮಾಡಿದಂಥ ಕೆಲಸನ ತಾವು ಮತ್ತೊಂಡ್ಬಿಟ್ರು. ಏನೋ ಈಗ ನಿನ್ನೆ ಆಗಿದ್ದು, ನಿನ್ನೆ ಅಪ್ರೂವಲ್ ಆಗಿದೆ, ಇವಾಗ ನೋಡ್ಕೊಂಡಿಲ್ಲ, ನಾವು ಬಂದಿದ್ವಿ ಅಂತೇಳಿ ಬಂದ್ಬಿಟ್ಟಿವಿ. ಅದನ್ನ ಏನಪ್ಪ ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಮುಂದೆ ಅಂತ 2 ವರ್ಷದಿಂದ ಅಲ್ದಾಡ್ತಾ ಇದ್ರು. ಆವಾಗ ಎಲ್ಲಿ ಹೋಗಿತ್ತು ಸರ್ ನಿಮ್ದು ಬಹುಶಃ ಅದು? ಅವ್ರೇನೋ ಉದ್ದೇಶಪೂರ್ವಕ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಂತ ಏನಾದಿತ್ತ? ನಾವು ಶೌಚಾಲಯ ವಾಸನೆ ಹೊಡಿತಾ ಇದೆ, ಅದನ್ನು ಪರಿಶೀಲನೆ ಮಾಡೋಣ ಅಂತೇಳಿ ಕೇಳೋಣ ಅಂತೇಳಿ ಬಂದಿದ್ದೀವಿ. ನಾವು ಡೈರೆಕ್ಟ್ ಮಾನ್ಯ ತಹಸೀಲ್ದಾರ್ ಇರ್ಲಿಲ್ಲ, ಅದು ಶೌಚಾಲಯ ತೋರಿಸ್ತೀವಿ, ಅದೇ ವಿಷಯಕ್ಕೆ ಬಂದದ್ದು. ಇವ್ ಸಿಕ್ಕ ತಕ್ಷಣ ನಾವು ಊಟಕ್ಕೆ ಹೋಗ್ತದ ಅಂತೇಳಿ ನಾವು ಗ್ರೇಟ್ ತಹಸೀಲ್ದಾರ್ನ ಭೇಟಿ ಆಗೋದಂಥದ್ದು ಆಯ್ತು. ಏನಣ್ಣ ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತ ಹೆಂಗಪ್ಪ? ಒಳಗಂತೂ ಹೋಗಕ್ಕಾಗಲ್ಲ, ಕರ್ಕೊಂಡು ಆಗ್ತಾ ಇದೆ. ನೀರಿನ ವ್ಯವಸ್ಥೆ ಅದೇ ನೋಡ. ಹೊಡಿತಾ ಇಲ್ವಾ? ಅಲ್ಲಣ್ಣ, ಕಾನೂನು ಹಂಗಿಲ್ಲ. ಇದು ಇವರು ಅಧಿಕಾರಿಗಳಿಂದ ಐತಿ, ಎಷ್ಟು ಸ್ಮೆಲ್ ನೋಡ್ರಿ. ಹಾ, 2 ಚಲ ಇಂಡಿಯಾಕ್ಕೆ ಫೇಮಸ್ ಅದಲ್ರಿ ಅದು. ನಾಳೆ ಇದು 2 ನಲ್ಲಿ ಎಷ್ಟು ಗಬ್ಬು ನಾರ ಕೆಟ್ಟದಲ್ರಿ. ಸಾರ್ವಜನಿಕರು ಯಾವ
ಸ್ಥಿತಿಯಲ್ಲಿ ಒಳಗೆ ಬಂದು ಮುಸರ್ದೆ ಅಂತ ನೋಡೋದ ಸ್ಥಿತಿ ಇಲ್ಲ. ಇದು ನೋಡಿದ್ರೆ ಯಾವ ರೀತಿ ಕಾಲ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಏನಾದ್ರು ಸೂಕ್ಷ್ಮ ಮಾಡ್ಬೇಕಂತ ನಾವು ಬಂದ್ಬಿಟ್ರೆ ಇದರಿಂದ ಬೇರೆ ಕಾಯಿಲೆ ಇರ್ಲಾರ್ದ ರೋಗ ಬರ್ತಾನೆ. ಇಲ್ಲದೆ ಇರುವಂತ ಕಾಯಿಲೆಗಳು ಯಾವ ಕಾಯಿಲೆ ಈಗ ಇದು ಕರೆಕ್ಟ್ ಇಲ್ಲ ಅಂತೇಳಿ ನಮ್ಮ ಇವರು ಅಲ್ಲಲ್ಲ ಇದು ಕರೆಕ್ಟ್ ಇಲ್ಲ ಅಂತೇಳಿ ಈಗ ಹೊರಗೆ ಕಾಂಪೌಂಡ್ ಹಂಚಿಗೆ ಹೋಗಕೈತಾರ. ಹ್ಞೂ ಗ್ರೇಡ್ 2 ತಹಸೀಲ್ದಾರ್ ಅವ್ರಿಗೆ ಹೇಳಿದ್ರೆ ಇಲ್ಲ ಮೊನ್ನೆ ಒಂದು ತಿಂಗಳಿಂದ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಯಾವ ಮಟ್ಟಕ್ಕೆ ಸರಿ ಆದಂತೇಳಿ ನೋಡ್ಬೇಕು ಸಾರ್ವಜನಿಕರು. ಯಾಕಂತಂದ್ರೆ ಅವ್ರು ಗ್ರೇಡ್ 2 ತಹಸೀಲ್ದಾರ್ ಇವಾಗ ಹೇಳಿದ್ರು ಇಲ್ಲ ಈಗ ಸರಿ ಮಾಡ್ತೀವಿ 2 ತಿಂಗಳಾಯ್ತು ಸರಿ ಮಾಡ್ಸಿಲ್ಲ ಅಂತೇಳಿ. ಅಲ್ಲಿ ಒಂದು ಹನಿ ನೀರು ಬರ್ತಾ ಇಲ್ಲ. ನೀರು ಬಂದಿಲ್ಲ ಅಂದ್ರೆ ಯಾವ ಥರ ಯೂಸ್ ಮಾಡ್ಬೇಕಲ್ಲಿ ಪರಿಸ್ಥಿತಿ. ಆದಷ್ಟು ಬೇಗನೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಹಶೀಲ್ನಲ್ಲಿರ್ತಕ್ಕಂಥ ಮಹಿಳೆಯರ್ದು ಬಂತು, ಪುರುಷರದು ಬಂತು, ಎರಡು ಇನ್ನು ಮುಂದೆ ಇನ್ನೊಂದು 15 ದಿನದೊಳಗೆ ನಾವು ಟೈಮ್ ಕೊಡ್ತೀವಿ. ಆ ಟೈಮ್ ಒಳಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗನೆ ವ್ಯವಸ್ಥೆ ಮಾಡ್ಬೇಕು. ನೋಡ್ಗ ಇಲ್ಲಿಗೆ ಬಂದಿರ್ತಕ್ಕಂಥ ಸಾರ್ವಜನಿಕರು ಹೊರಗಡೆ ಹೋಗಿ ಏಕೆ ಮಾಡುವ ಪರಿಸ್ಥಿತಿ ಬಂದದ. ಇಂಥ ಎಮರ್ಜೆನ್ಸಿ ಸಮಯ ಇರ್ತಾವ. ಈಗ ಹೊರಗೆ ಹೋಗ್ಲಕ್ಕೆ ಆಗೋದಿಲ್ಲ. ಮೆತ್ತಗಾದವರು ಹೆಣ್ಮಕ್ಳು ಬಂದಿರ್ತಾರ, ಅವ್ರಿಗೆಲ್ಲ ಆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಬೇಜಾರಾದ. ಯಾದಗಿರಿ ತಹಶೀಲ್ನಲ್ಲಿ ಇನ್ನು ಮುಂದೆ ಎಲ್ಲೇ ಆಗಲಿ ಏನೇ ಸಮಸ್ಯೆ ಇರಲಿ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ KRS ಪಕ್ಷಕ್ಕೆ ಗಮನ ತಾಬರಿ. ಎಲ್ಲೇ ಕಳಪೆ ಕಾಮಗಾರಿ ಆಗಲಿ, ಅಧಿಕಾರಿಗಳು ದೌರ್ಜನ್ಯ ದಬ್ಬಾಳಿಕೆ, ಲಂಚ ಕೇಳದಲ್ಲಿ ಏನೇ ಪೊಲೀಸ್ ಇಲಾಖೆದವರಾಗಲಿ ಎಲ್ಲೇ ಏನೇ ಕರೆಕ್ಟು ಅವ್ಯವಸ್ಥೆದಾಗ ಕೆಲಸ ಮಾಡಿದ್ರು ಗೌರವ ಕೊಡಿ. ಇಲ್ಲ ಅವ್ರದ್ದು ವಿಡಿಯೋ ಮಾಡಿ ನಮ್ಗೆ ಶೇರ್ ಮಾಡ್ರಿ, ನಾವು ಅದ್ರ